ಒಂದು ಬಾಡೂಟದ ಕಥೆಯನ್ನ ಚರ್ಚೆ ಮಾಡಲೇಬೇಕು. ಯಾಕೆಂದ್ರೆ ಅಕ್ಷರ ಹಬ್ಬದಲ್ಲಿ ಬಾಡೂಟಕ್ಕೆ ಸಿಗ್ತಾ ಇರುವಂತಹ ಪ್ರಾಮುಖ್ಯತೆ ಅಕ್ಷರ ಹಬ್ಬಕ್ಕೆ ಸಿಗ್ತಾ ಇಲ್ಲ ಅನ್ನೋದು ದೊಡ್ಡ ದುರಂತ ಅಂತ ಅನ್ಸುತ್ತೆ. ಸಾಹಿತ್ಯ ಹಬ್ಬದಲ್ಲಿ ಸಾಹಿತ್ಯಾಸಕ್ತರಿಗೆ ಬಾಡೂಟದ ಅವಶ್ಯಕತೆ ಅಷ್ಟೊಂದಿದೆಯಾ? ನನಗಂತೂ ಗೊತ್ತಿಲ್ಲ ಯಾಕೆ ಇಷ್ಟು ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಒಂದು ಬಾಡೂಟದ ಕಥೆ, ಇದು ಸಾಹಿತ್ಯ ಸಮ್ಮೇಳನದ ಹೊಸ ಗಾಥೆ. ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಬಿರಿಯಾನಿ ಬಗ್ಗೆನೇ ಭಾರಿ ಚರ್ಚೆ ನಡೀತಾ ಇದೆ. ಅದು ಯಾವ ಬಿರಿಯಾನಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅಕ್ಷರ ಹಬ್ಬದಲ್ಲಿ ಚಿಕನ್ ಮಟನ್ ಬೇಕಾ ಅಥವಾ ಚಿತ್ರಾನ್ನನೇ ಸಾಕಾ? ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತಾ ಈ ಸಮ್ಮೇಳನ. ಇಲ್ಲಿಯವರೆಗೂ ಕೂಡ ಇಲ್ಲದಂತ ಈ ಬಾಡೂಟದ ಸಂಪ್ರದಾಯ ಈಗ ಏನಕ್ಕೆ? ಡಿಸೆಂಬರ್ 20ರಿಂದ 3 ದಿನಗಳ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಆಗ್ತಿದೆ ಅಂತನ. ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ. ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಅದು ಅಕ್ಷರ ಜಾತ್ರೆ, ಅಕ್ಷರ ಹಬ್ಬ. ಅದು ಜಿಲ್ಲಾಡಳಿತಕ್ಕೆ ಬಾಡೂಟ ಬಳಗದ ಹೋರಾಟ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಅದ್ದೂರಿ ಸಮ್ಮೇಳನಕ್ಕೆ ಈಗಾಗಲೇ ಹಲವು ಸಮಿತಿಗಳನ್ನ ರಚನೆ ಮಾಡಲಾಗಿದೆ. ಅಲ್ಲಿರುತ್ತೆ ಸ್ವಾಗತ ಸಮಿತಿ, ಆ ಸಮಿತಿ, ಈ ಸಮಿತಿ ಅಂತೆಲ್ಲ. ಇದೀಗ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಬಿಗಿ ಪಟ್ಟನ್ನ ಹಿಡಿದು ಒಂದಷ್ಟು ಜನ ಕೂತ್ಕೊಂಡಿದ್ದಾರೆ. ಅದು ಏನಕ್ಕೆ ಬಾಡೂಟ ಬೇಕು ಗೊತ್ತಿಲ್ಲ. ಬೇಕು ಅಂದ್ರೆ ಮಂಡ್ಯದಲ್ಲಿ ಬೇರೆ ಕಡೆ ಸಿಗುತ್ತೆ, ಹೋಗಿ ತಿನ್ಲೂಬಹುದಪ್ಪ. ಸಾಮೂಹಿಕವಾಗಿ ಮೊಟ್ಟೆ ತಿಂದು ಬಾಡೂಟಕ್ಕೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಡೂಟ ಬೇಕೇ ಬೇಕು ಅಂತ ಪ್ರಗತಿಪರ ಸಂಘಟನೆ ಹಾಗೂ ಚಿಂತಕರಿಂದ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ. ಬಾಡೂಟ ಹಾಕದಿದ್ರೆ ತಾವೇ ಆಯೋಜಿಸುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡ್ರಿ, ಯಾರೋ ಒಬ್ರಿಗೋ ಇಬ್ರಿಗೋ ಬೇಕಾಗಿರುವಂತಹ ಅವಶ್ಯಕತೆಗೆ ಇದೇನ್ ವಾಟ್ ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಇಲ್ದಿರೋದನ್ನೆಲ್ಲ ಎತ್ಕೊಂಡು ಬಂದು ಅದೇನೋ ಮಾಡಿದ್ರು ಅಂತಾರಲ್ಲ, ಹಂಗೆ ಬಾಡೂಟ ಅಂದ್ರೆ ಅಕ್ಷರ ಜಾತ್ರೆ, ಅಕ್ಷರ ಹಬ್ಬ, ಅದಕ್ಕೆ ಏನ್ ಬೇಕು? ಬಾಡೂಟಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾ? ನಿಮಗೆ ಕನ್ನಡದ ಬಗ್ಗೆ ಇರುವಂತ ಅಭಿಮಾನ ಕನ್ನಡದ ಬಗ್ಗೆ ಇರಬೇಕಾ ಅಥವಾ ಅಕ್ಷರ ಜಾತ್ರೆ ಬಗ್ಗೆ ಇರಬೇಕಾ, ಅಕ್ಷರದ ಹಬ್ಬದ ಬಗ್ಗೆ ಇರಬೇಕಾ, ಅಲ್ಲಿರುವಂತಹ ಯುವ ಕವಿಗಳ ಬಗ್ಗೆ ಇರಬೇಕಾ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರಬೇಕಾ ಅಥವಾ ಬಾಡೂಟದ ಬಗ್ಗೆ ಇರಬೇಕಾ? ಬಾಡೂಟನೇ ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ ಏನಕ್ಕೆ ಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನ? ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕೇ ಬೇಕು, ಕೋಳಿ ಗೊಜ್ಜು ಬೇಕೇ ಬೇಕು, ರೋಟಿ ಗೊಜ್ಜು ಬೇಕೇ ಬೇಕು, ಮಟನ್ ಕುರ್ಮಾ ಕೀಳಲ್ಲ, ಸಸ್ಯಾಹಾರ ಶ್ರೇಷ್ಠವಲ್ಲ, ಅವರವರ ಆಹಾರ ಅವರವರ ಹಕ್ಕು. ಒಂದ್ಸಲಿ ಅಂತ ಅನ್ಸುತ್ತೆ, ನಾವು ಪ್ರಗತಿಪರ ಚಿಂತಕರು ಅಥವಾ ಮತ್ತೊಬ್ರು ಮಗದೊಬ್ರು ಅಂತ ನಾವು ಬೇರೆ ಬೇರೆ ಏನೇನೋ ಪದಗಳನ್ನ ಬಳಸಿ ಒಂದು ಮಾತಾಡ್ತೀವಿ. ಆದ್ರೆ ಇಲ್ಲ ಅನ್ಸೋದು ಏನಂತಂದ್ರೆ ಅವ್ರುಗಳು ಮಾತಾಡ್ತಿದ್ದ ರೀತಿ ಕೇಳ್ತಾ ಇದ್ವಿ ನಾವು. ಸಸ್ಯಾಹಾರ ಶ್ರೇಷ್ಠ ಅಲ್ಲ, ಅವ್ರವ್ರ ಊಟ ಶ್ರೇಷ್ಠ, ನಿಮಗ್ ಶ್ರೇಷ್ಠ ಅಲ್ಲ ಅಂದ್ರೆ ಬಿಟ್ಟಾಕಿ. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಗತಿಪರ ಚಿಂತಕರು ಮಾತಾಡಿದ್ದಾರೆ, ಅವ್ರು ಏನ್ ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಂಡು ಆಮೇಲೆ ಮುಂದಿನ ಚರ್ಚೆ ಮಾಡ್ತೀವಿ. ಜನಾಭಿಪ್ರಾಯವನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಸಾಹಿತ್ಯ ಸಮ್ಮೇಳನದ ಸಂದರ್ಭಕ್ಕೆ ಮಾಂಸಾಹಾರದ ವಿಚಾರ ಮುಂಚೂಣಿಗೆ ಬಂದಿದೆ. ಒಂದು ಹೊತ್ತಾದ್ರೂ ಕೂಡ ಮಾಂಸಾಹಾರನ ಕೊಡಲೇಬೇಕು ಅಂತಕ್ಕಂಥದ್ದು ಮಂಡ್ಯ ಬಹುಜನರ ಒತ್ತಾಯ ಆಗಿದೆ. ಅದಕ್ಕೋಸ್ಕರ ಒಂದು ಗುಂಪನ್ನೇ ಮಾಡಿಕೊಂಡು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ಪ್ರೆಸ್ ಮೀಟ್ ಮಾಡಲಿಕ್ಕೂ ರೆಡಿ ಇದ್ದಾರೆ. ಆಹಾರಕ್ಕೂ ಕೂಡ ಇದ್ದನ್ನೇ ಊಟ ಮಾಡಬೇಕು, ಇದನ್ನೇ ತಿನ್ನಬಾರ್ದು ಅಂತ ಒಂದು ಆದೇಶವನ್ನ ನಿರ್ಬಂಧವನ್ನ ಹೊಡಿಸ್ತಕ್ಕಂಥ ವ್ಯವಸ್ಥೆ ಜಾರಿಯಲ್ಲಿದೆ ಅಂತಂದ್ರೆ ಇದು ಯಾವ ದೇಶದಲ್ಲಿದ್ದೀವಿ ನಾವು? ಇವತ್ತು ನಮ್ಮ ಸಂವಿಧಾನದಲ್ಲಿ ಆಹಾರದ ಆಯ್ಕೆ ಅವರ ಹಕ್ಕು ಅಂತ ಹೇಳಾಗಿದೆ. ಪ್ರಸ್ತುತ ಮಂಡ್ಯದಲ್ಲಿ ನಡೀತಕ್ಕಂಥ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಈ ನೆಲದ ಜನ, ಈ ನೆಲದವನ್ನ ಪ್ರೀತಿ ಮಾಡ್ತಕ್ಕಂಥವ್ರು, ಇಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯಾದಂತಹ ಬಾಡೂಟವನ್ನ ಹಾಕ್ಲೇಬೇಕು ಬಂದಂತ ಅತಿಥಿಗಳಿಗೆ ಅಂತ ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಇದಕ್ಕೆ ನಿರ್ಬಂಧ ಏರಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇನೆ. ಚರ್ಚೆಯಲ್ಲಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನಾನು ಗಮನಿಸ್ತಾ ಇದ್ದೆ, ನೀವು ಕೂಡ ನೋಡ್ತಾ ಇದ್ದೀವಿ ಆ ಮಾತುಗಳನ್ನು. ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲಿವರೆಗೂ ಇಂಥದ್ದೊಂದು ವಿಚಾರ ಬಂದಿಲ್ಲ. ಬಾಡೂಟ ಬೇಕೋ, ಸಸ್ಯಾಹಾರ ಬೇಕೋ, ಇನ್ನೊಂದು ಬೇಕೋ, ಇದು ಮಂಡ್ಯದಲ್ಲಿ ಆಗ್ತಿದೆ ಅನ್ನೋ ಕಾರಣಕ್ಕೆ ಬಾಡೂಟ ಬೇಕು ಅಂತನಾ ಅಥವಾ ಬೇರೆ ರೀತಿಯಾದಂಥ ಊಟಕ್ಕೆ ಅವಕಾಶ ಇಲ್ಲ ಅಂತ ಮಹೇಶ್ ಜೋಶಿ ಅವರು ಏನೋ ಒಂದು ನಿರ್ಬಂಧವನ್ನ ವಿಧಿಸಿದ್ದಾರೆ ಅಥವಾ ಒಂದು ಸರ್ಕ್ಯುಲೇಷನ್ ಹೊರಡಿಸಿದ್ದಾರೆ ಅಂತ ಇದು ನನ್ಗನ್ಸುತ್ತೆ ಇದು ಸಾಹಿತ್ಯ ಸಮ್ಮೇಳನ ಬೇಡ, ಬಾಡೂಟದ ಹಬ್ಬ ಮಾಡ್ಕೊಳ್ಳಿ. ಅಲ್ಲ, ಈಗ ನಾನು ಅದೇ ಪ್ರಶ್ನೆ ಕೇಳಬೇಕು. ಯಾಕೆ ಬೇಕು? ನಡೀತಿರೋದು ಸಾಹಿತ್ಯ ಸಮ್ಮೇಳನನೋ ಬೀಗರ ಊಟನೋ?
ಊಟನೇ ಬೇಡ, ಅಲ್ಲ, Box ತಗೊಂಡ್ಬನ್ನಿ ಮನೆಯಿಂದ. ನನ್ನ ಪ್ರಶ್ನೆ ಇರುವಂಥದ್ದು, ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು ಸಾಹಿತ್ಯ ಸಮ್ಮೇಳನನೋ ಬೀಗರೂಟನೋ? ಬೀಗರೂಟ ಮಾಡಿದ್ರೆ ನೀವು ಬಾಡೂಟ ಹಾಕ್ಸಿ. ಬೀಗರೂಟದಲ್ಲಿ ಬಾಡೂಟ ಬೇಕ್ರಿ, ಅದು ಅಲ್ಲಿಯ ಒಂದು ಸಂಪ್ರದಾಯ ಸಂಸ್ಕೃತಿ. ಆದರೆ ಮಾಡ್ತಿರೋ ಸಾಹಿತ್ಯ ಸಮ್ಮೇಳನ ನುಡಿ ಜಾತ್ರೆನಲ್ಲಿ ನಿಜ ಆಗ್ಬೇಕಾಗಿರೋದು ಯಾವುದು? ಸಾಹಿತ್ಯದ ರಸದೌತಣ ಆಗಬೇಕು. ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಅಲ್ಲಿ ಮುಖ್ಯ, ಮೆದುಳಿಗೆ ಆಗಬೇಕಾಗಿರುವಂಥ ಕೆಲಸ, ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಕೆಲಸ ಆಗಬೇಕು. ನಮ್ಮ ಕನ್ನಡ ಭಾಷೆಯನ್ನು ವಿಸ್ತಾರ ಮಾಡುವಂಥದ್ದು, ಭಾಷೆಯ ಉಳಿವಿಗೆ, ನುಡಿಯ ಉಳಿವಿಗೆ, ನಮ್ಮ ನಾಡಿನ ಉಳಿವಿಗೆ ನಾವೇನು ನಿರ್ಣಯಗಳನ್ನು ಮಾಡಬೇಕು, ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ನಮ್ಮ ಭಾಷೆಯನ್ನು ನಾವು ಹೇಗೆ ಅಭಿವೃದ್ಧಿಪಡಿಸ್ಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಿಪ್ಪ ಅಂತಂದರೆ ನಮಗೇನೋ ಮಟನ್ ಗೊಜ್ಜಬೇಕು. ನಿಮ್ಮನ್ನ ಯಾರು ಕರೀತೀರಿ? ಅಲ್ಲಿ ಉದ್ದೇಶ ಏನು? ಸಮ್ಮೇಳನದ ಉದ್ದೇಶ ಏನು? ಅಲ್ಲಿ ಸಾಹಿತ್ಯದ ವಿವಿಧ ಆಯಾಮಗಳ ಬಗ್ಗೆ ಚರ್ಚೆ ಆಗಬೇಕು, ವಿವಿಧ ಪ್ರಕಾರಗಳ ಬಗ್ಗೆ ಚರ್ಚೆ ಆಗಬೇಕು. ಫಸ್ಟ್ ಆಫ್ ಆಲ್ ಈಗ ಸಾಹಿತ್ಯಾಸಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಆ ಕಲ್ಚರೇ ಇಂದಿನ ಮಕ್ಕಳಲ್ಲಿ ಇಲ್ವೇ ಇಲ್ಲ, ಅದನ್ನ ತಿಳಿಸ್ಕೊಳ್ಳುವಂತ ಪ್ರಯತ್ನ ಆಗ್ತಾ ಇಲ್ಲ. ಕನ್ನಡ ಭಾಷೆ ಮೇಲೆ ಕನ್ನಡ ಎಷ್ಟೋ ಲೇಖನಗಳನ್ನ, ಕಾದಂಬರಿಗಳನ್ನ ಓದೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದನ್ನ ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾ, ಅಥವಾ ಹಿಂಗೆ ಕೋಳಿ ಗೊಜ್ಬೇಕು, ಮಟನ್ ಗೊಜ್ಬೇಕು? ಅಲ್ಲಿ ಬೇಕಾದಷ್ಟು ಹೋಟ್ಲು ಇದೆ ಸರ್. ಅಲ್ಲ, ನೀವು ಅದಕ್ಕೋದ್ರಿ ಆಯ್ತು. ಈಗ ಒಂದು ನಿಯಮ ಮಾಡ್ಯಾರೆ ಸಾಹಿತ್ಯ ಪರಿಷತ್ತಿನಲ್ಲಿ, ಹಳೆಯ ನಿಯಮ ಇದು. ಅಂದರೆ ಮೊದಲು ಸಾಹಿತ್ಯ ಪರಿಷತ್ತು ರಚನೆಯಾದ ದಿವಸದಿಂದ ಇವತ್ತಿನವರೆಗೆ ಎಷ್ಟು ಸಾಹಿತ್ಯ ಸಮ್ಮೇಳನಗಳು ಮಾಡ್ಕೊಂಡ್ಬಂದ್ಯಾರೋ ಆ ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಆಚರಣೆ ಮಾಡಬೇಕಾಗಿರುವಂಥ ನಿಯಮ ಇದೆ. ಏನ ನಿಯಮ? ಸಮ್ಮೇಳನದಲ್ಲಿ ಪುಸ್ತಕ, ವಾಣಿಜ್ಯ ಮಳಿಗೆಗಳನ್ನು ಕಾಯ್ದಿರಿಸುವವರು ಅಲ್ಲಿ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟಗಳನ್ನು ನಿಷೇಧ ಮಾಡಲಾಗಿದೆ. ಅಲ್ಲ, ನಿಜ, ಅಲ್ಲಿ ನೀವು ಪುಸ್ತಕ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಪುಸ್ತಕ ಮಾರಾಟಕ್ಕೆ ನಿಜ, ಇವತ್ತು ನಾವು ಮಂಡ್ಯ ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳು, ಪ್ರತಿಯೊಂದು ಊರಲ್ಲೂ ಬಾರ್ಗಳಿವೆಪ್ಪ. ಹಾಗಂತ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಮಳಿಗೆನಲ್ಲಿ ಬಾರ್ ಓಪನ್ ಮಾಡ್ತೀನಿ ಅಂತ ಕೇಳ್ತೀರಾ? ನಾಳೆ ಒಪ್ಪಕ್ಕಾಗತ್ತಾ? ಬಾರು ನಾವು ಕುಡಿಯುವಂಥದ್ದು ನಮ್ಮ ಸಂಸ್ಕೃತಿ, ನಾಳೆ ಒತ್ತಾಯ ಮಾಡ್ತೀರಾ? ಯಾರು ಒಪ್ತಾರೆ ಅದನ್ನ? ನೋಡಿ, ನಿಜ, ಆಹಾರ ಅವರವರ ಇಚ್ಛೆ, ಕರೆಕ್ಟ್. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಹೌದು, ಅವರು ಹೇಳ್ತಿದ್ದಾರೆ ಆಹಾರ ನಮ್ಮ ಸಂಸ್ಕೃತಿ. ಕರೆಕ್ಟು ರೀ. ನಿಮಗೆ ಹೇಗೆ ಮಾಂಸಾಹಾರ ನಿಮ್ಮ ಸಂಸ್ಕೃತಿಯೋ, ಸಸ್ಯಾಹಾರಿಗಳಿಗೂ ಸಸ್ಯಾಹಾರ ಇನ್ನೊಂದು ನಮ್ಮ ಸಂಸ್ಕೃತಿ, ನನ್ನ ಸಂಸ್ಕೃತಿ ಅಥವಾ ನಮ್ಮ ಸಂಸ್ಕೃತಿ ಅಂತ ಹೇಳ್ಕೊಳಕ್ ಇದು ನಮ್ಮ ಮನೆ ಫಂಕ್ಷನ್ ಅಲ್ವಲ್ಲ? ಅದೇ ಹೇಳಿ, ಬೀಗ್ರೌಟ ಮನೆ ಫಂಕ್ಷನ್ ಅಲ್ವಲ್ಲ, ಇದು ಸಾಹಿತ್ಯ ಸಮ್ಮೇಳನ. ಇದು ನಿಜ. ಅಲ್ಲಿ ಇನ್ನೊಂದು ನಿಯಮ ಇದೆ. ಯಾವ ಪ್ರದೇಶದಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ತಾ ಇರ್ತಾರೋ ಆ ಪ್ರಾಂತ್ಯದ ವಿಶೇಷ ಆಹಾರವನ್ನ ಇಡೀ ರಾಜ್ಯದ ಎಲ್ಲ ಜನರಿಗೂ, ಯಾಕಂದ್ರೆ ಎಲ್ಲ ಕಡೆಯವರು ಬರ್ತಾರೆ, ಅವರಿಗೆ ಪರಿಚಯಿಸಬೇಕು. ಅಂದರೆ ಆಹಾರ ಸಂಸ್ಕೃತಿಯನ್ನು ಪರಿಚಯಿಸಬೇಕು. ನಂಗೆ ತಿಳಿದ ಮಟ್ಟಿಗೆ ಮಂಡ್ಯದ ಪ್ರಮುಖವಾದ ಆಹಾರ ಯಾವುದು? ಮುದ್ದೆ, ಬಸ್ಸಾರು, ಸೊಪ್ಪಿನ ಸಾರು, ಹಿರಿಕ್ಬೇಳೆ ಸಾರು. ಹಿರಿಕ್ಬೇಳೆ ಸಾರು ಇವತ್ತು ಉತ್ತರ ಕರ್ನಾಟಕದ ಜನಕ್ಕೆ ಗೊತ್ತಿಲ್ಲ, ಕರಾವಳಿ ಭಾಗದ ಜನಕ್ಕೆ ಗೊತ್ತಿಲ್ಲ. ಅವರೇ ಬೇಳೆ, ಹಿರಿಕ್ಬೇಳೆ ಸಾರು ಕೇವಲ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಮಾಡುವಂಥದ್ದು. ಅದನ್ನು ಇವತ್ತು ಸಾಹಿತ್ಯ ಸಮ್ಮೇಳನದ ಮೆನುನಲ್ಲಿ ಇದೆ. ಮೆನುನಲ್ಲಿ ಕೊಟ್ಟಿರುವಂಥದ್ದು ಏನೋರು ಮುಖ್ಯವಾಗಿ ಮುದ್ದೆ, ಬಸ್ಸಾರು, ಸೊಪ್ಪು ಸಾರು, ಹಿರಿಕ್ಬೇಳೆ ಸಾರು. ಅದ್ರ ಜೊತೆಗೆ ಉತ್ತರ ಕರ್ನಾಟಕದ ಭಾಗದಿಂದ ಬರೋ ಜನಕ್ಕೆ ಜೋಳದ ರೊಟ್ಟಿ ಇತ್ಯಾದಿಗಳೆಲ್ಲ ಇದೆ. ಅದೇ ರೀತಿ ಉತ್ತರ ಭಾರತೀಯರಿಗೂ ಪ್ರಿಯವಾದಂಥ ಆಹಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಇದುವರೆಗೆ ಬಹುಶಃ 1915ರಲ್ಲಿ ಮೊದಲನೇ ಸಾಹಿತ್ಯ ಸಮ್ಮೇಳನ ಆಯಿತು. ಅಂದಿನಿಂದ ಇಂದಿನವರೆಗೂ ಯಾವುದೇ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆ ಮಾಡಿದ್ದು ನನಗಂತೂ ಇತಿಹಾಸದಲ್ಲೇ ಇಲ್ಲ. ಇತಿಹಾಸ ಇಲ್ಲವೇ ಇಲ್ಲ. ನಾನು ಕೂಡ ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳನ್ನು ಕವರ್ ಮಾಡಿದ್ದೀನಿ. ಎಲ್ಲ ಕಡೆ ಅಲ್ಲಿಯ ಆಹಾರ ಪದ್ಧತಿ ವಿಶೇಷವಾದ ಆಹಾರ. ಮಾಂಸಾಹಾರ ಎಲ್ಲರ ಕಡ್ಡಾಯ ಸಂಸ್ಕೃತಿ ಅಲ್ಲ. ನೀವು ಇನ್ನೊಂದು ಗಮನಿಸಬೇಕು, ಮಾಂಸಾಹಾರಿಯಾದವರು ಸಸ್ಯಾಹಾರವನ್ನು ಸ್ವೀಕಾರ ಮಾಡ್ತಾರೆ. ಸಸ್ಯಾಹಾರ ಅವರಿಗೆ ನಿಷಿದ್ಧ ಅಲ್ಲ. ಆದರೆ ಸಸ್ಯಾಹಾರಿಗಳು ಮಾಂಸಾಹಾರ ತಿನ್ನೋದು ಕಷ್ಟ ಆಗುತ್ತೆ. ನೋಡಿ, ಮಾಂಸಾಹಾರಿಗಳಿಗೆ ಸಸ್ಯಾಹಾರ ಉಂಟು. ಸರ್ ಮಾತನಾಡ್ತೀನಿ. ನಮ್ಮ ಜೊತೆಗೆ ಶಂಕರಲಿಂಗೇಗೌಡರು, ಬಾಡೂಟದ ಪ್ರಿಯರು, ಬಾಡೂಟ ಬೇಕು ಅಂತ ಕೇಳೋದ್ರಲ್ಲಿ ಇವರು ಕೂಡ ಒಬ್ರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಮೇಡಮ್. ಸಮ್ಮೇಳನಕ್ಕೆ ಹೇಗೆ ನಡೀತಾ ಇದೆ ತಯಾರಿ? ಸಮ್ಮೇಳನ ಕಳೆದ 30 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ನಡೆದಿತ್ತು. ಅವತ್ತು ಕೂಡ ಇಡೀ ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಪ್ರಶಂಸೆಗೊಳಗಾಗಿತ್ತು. ಅವತ್ತು ಅತಿಥಿಗಳಿಗೆ ಮಾತ್ರ ಊಟದ ವ್ಯವಸ್ಥೆ ಕಲ್ಪಿಸಿತ್ತು ಮಂಡ್ಯ ಜನ. ಇವತ್ತು ನಮ್ಮನ್ನು ಒಳಗೊಂಡಂತೆ ವಿಶೇಷವಾಗಿ, ವಿಶಿಷ್ಟವಾಗಿ ಆತಿಥ್ಯವನ್ನ ನೀಡಿ
ಅತ್ಯಂತ ವಿಜೃಂಭಣೆಯಿಂದ ವೈಭವಯುತವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಆ ಕಾರ್ಯಕ್ರಮದ ಯಶಸ್ಸಿಗೆ ಕೂಡ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೀವಿ ಮೇಡಮ್. ಅದು ಯಶಸ್ಸು ಆದ್ಮೇಲೆ, ಅದು ಕಾರ್ಯಕ್ರಮ ಯಶಸ್ವಿ ಆದ್ಮೇಲಿನ ಮಾತು ಸರ್. ಸರ್, ಈಗ ಈ ಬಾಡೂಟ ಬೇಕು ಅನ್ನುವಂತ ಥಾಟ್ ಯಾಕೆ ಬಂತು? ಸರಳವಾಗಿ ಹೇಳ್ತೀನಿ, ಆಹಾರ ಅವರ ಹಕ್ಕು, ಅವರ ಆಯ್ಕೆ. ಇಲ್ಲಿ ಸಾಹಿತ್ಯ ಪರಿಷತ್ತಿನ ಮುಖ್ಯಸ್ಥರು ಒಂದು ನಿಬಂಧನೆಗಳನ್ನ ಹೊರಡಿಸ್ತಾರೆ. ಏನಂತ? ತಂಬಾಕು, ಮದ್ಯಪಾನ, ಗುಟ್ಕಾ, ಮಾಂಸಾಹಾರ ನಿಷೇಧ ಅನ್ನೋದನ್ನ ಅವ್ರ ವೆಬ್ಸೈಟ್ ಹಾಕೊಳ್ತಾರೆ. ನಾವು ಒಪ್ಕೋತೀವಿ, ತಂಬಾಕು, ಮದ್ಯಪಾನ, ಗುಟ್ಕಾ ಇವು ನಿಷೇಧಿತ ವಸ್ತುಗಳು. ಮಾಂಸಾಹಾರ ನಿಷೇಧಿತ ವಸ್ತುನ. ಇದ್ರ ಹಿನ್ನೆಲೆ ಏನು? ಇವರ ಉದ್ದೇಶ ಏನಾಗಿತ್ತು? ಸರ್, ನಂದೊಂದು ಸಣ್ಣ ಪ್ರಶ್ನೆ ಇದೆ ನಿಮ್ ಹತ್ರ. ಒಂದ್ ಸಣ್ಣ ಪ್ರಶ್ನೆ ಇದೆ. ಈಗ ಎಲ್ಲಾದ್ರೂ ಒಂದು ಕಡೆ ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಗಾಂಧಿ ಜಯಂತಿ ಮಾಡ್ತೀವಿ, ಅವತ್ತು ಮಾಂಸಾಹಾರ ಎಲ್ಲೂ ಮಾರಾಟ ಮಾಡಲ್ಲ. ನನಗೆ ಗೊತ್ತಿದ್ದಂಗೆ ಮಾಂಸಾಹಾರ ಎಲ್ಲೂ ಮಾರಾಟ ಮಾಡಲ್ಲ. ಮಾಂಸಾಹಾರ ಮಾರಾಟ ಮಾಡಂಗಿಲ್ಲ ಅಂತ ಒಂದು ಗವರ್ಮೆಂಟ್ ಇಂದ ಒಂದು ಆರ್ಡರ್, ಅದು ಇಟ್ ಇಸ್ ಅಂಡರ್ಸ್ಟುಡ್ ಸರ್. ಅಕ್ಟೋಬರ್ ಆ ಟೈಮ್ ಬಂತು ಅಂತಂದ್ರೆ ಜನನೇ ಅರ್ಥ ಮಾಡ್ಕೊಂಡ್ ಬಿಡ್ತಾರೆ. ಹಾಗಂತ ಅದ್ರ ಉದ್ದೇಶ ಬೇರೆ ಏನೋ ಇದೆ ಅಂತ ಯೋಚನೆ ಮಾಡೋದು ಎಷ್ಟ್ರ ಮಟ್ಟಕ್ಕೆ ಸರಿ? ಗಾಂಧಿ ಜಯಂತಿಯಲ್ಲಿ ಅದು ಸರ್ಕಾರನೇ ಸುತ್ತೋಲೆಗೊಳಿಸುತ್ತದೆ. ಆದರೆ ಸರ್ಕಾರಿ ಅಂದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ನಿಮಗೆ ಅಂದ್ರೆ ಸಾಹಿತ್ಯ ಪರಿಷತ್ತಿಗೆ ಆ ಸರ್ಕಾರದ ಇರುವಂತ ಗೌರವ ಸಾಹಿತ್ಯ ಪರಿಷತ್ತಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಸಾಹಿತ್ಯ ಪರಿಷತ್ ಇದೊಂದು ಕಂಡೀಷನ್ ಹಾಕೊಂಡಿದಾರಲ್ಲ, ಇದು ಸ್ವಘೋಷಿತ ಕಾನೂನು ಮಾಡ್ಕೊಂಡಿದ್ದಾರೆ ಇವರು. ನಾವ್ ಹೇಳ್ತಿದೀವಿ, ಈಗ ಸರಳವಾಗಿ ಹೇಳ್ತೀನಿ ನಿಮ್ಗೆ. ನಾನು ಬಿಜಾಪುರ, ಬೀದರ್, ರಾಯಚೂರ್ ಕಡೆ ಹೋದಾಗ ನನ್ನ ಫೇವರೇಟ್ ಫುಡ್ ಸಸ್ಯಾಹಾರದಲ್ಲಿ ಉಪ್ಸಾರು ಮುದ್ದೆ, ಮಾಂಸಾಹಾರದಲ್ಲಿ ಮಟನ್, ಚಿಕನ್ ಎಲ್ಲ ತಿಂತೀನಿ ನಾನು. ಅದನ್ನ ನಾನು ಅಪೇಕ್ಷೆ ಪಡೋದಿಲ್ಲ. ಆ ನೆಲದ ವಿಶೇಷವಾದ ಆಹಾರಗಳಿದ್ರೆ ನಾನು ಬಯಸ್ತೀನಿ, ನಾನು ಅದನ್ನೇ ನಿರೀಕ್ಷೆಯಲ್ಲಿ ಹೋಗಿರ್ತೀನಿ. ಧಾರವಾಡಕ್ಕೆ ಹೋದ್ರೆ ಮಾತ್ರ ನಾನು ಪೇಡ ತಗೊಳ್ಳೋದು, ಮಂಡ್ಯದಲ್ಲೂ ಸಿಗ್ತದೆ ಅದೇ ಪೇಡ. ಐ ಗಾಟ್ ಇಟ್ ಸರ್. ಅಟ್ ದ ಸೇಮ್ ಟೈಮ್ ಒಬ್ಬೊಬ್ರಿಗೆ ಬೇಕಾಗಿರುವಂತ ಐಟಮ್ ಮಾಡ್ಕೊಂಡು ಹೋಗಿದ್ರೆ ಅದನ್ನ ಊಟದ ಹಬ್ಬ ಅಂತ ಮಾಡಿ ಸಾಹಿತ್ಯದ ಹಬ್ಬ ಯಾಕೆ ಬೇಕು? ಈಗ ನನಗೊಂದು ಇಷ್ಟ ಆಗುತ್ತೆ, ನಿಮ್ಗೊಂದು ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಆಗುತ್ತೆ ಅನ್ನೋದಿದ್ರೆ ಎಲ್ರಿಗೂ ಬೇಕಾದಂತ ಒಲಿಗೆ ಊಟಕ್ಕೆ ಪ್ರಾಧಾನ್ಯತೆ ಕೊಡುವಂತದ್ದೇ ಆಗ್ಬಿಟ್ರೆ ಅಲ್ಲಿ ಸಾಹಿತ್ಯಕ್ಕೆ ಪ್ರಾಧಾನ್ಯತೆ ಎಲ್ಲಿ ಹೋಯ್ತು? ಇಟ್ ಇಸ್ ನಾಟ್ ನಿರ್ಬಂಧ ಹೇರಿದರೆ ನಿಬಂಧ ಹೇರಿದರೆ ಅಂತಲ್ಲ ಸರ್, ನಮ್ಮ ಆಲೋಚನೆಯ ವಿಚಾರ ನಾನು ಹೇಳ್ತಾ ಇರೋದು. ಇಫ್ ಐ ಆಮ್ ನಾಟ್ ರಾಂಗ್ ಅರುಣ್ ಸರ್. ಈಗ ಕೇಳಿ, ಎಲ್ಲಾ ಸಮ್ಮೇಳನಗಳು ಯಶಸ್ವಿ ಆಗಿರುವುದು, ಅವ್ಯವಸ್ಥೆ ಆಗಿರುವುದು ಬರೀ ಊಟದ ವ್ಯವಸ್ಥೆ ವ್ಯತ್ಯಾಸ ಆದಾಗ ಮಾತ್ರ. ಊಟದ ವ್ಯವಸ್ಥೆ ಒಂದು ಯಶಸ್ವಿ ಆದ್ರೆ ದಟ್ ಇಸ್ ವಾಟ್ ಸರ್. ಊಟಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೀರಿ? ಊಟ ಅತಿ ಮುಖ್ಯವಾದಂತ ಮೇಡಮ್. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕೆ ಗಲಾಟೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮಂತ ಬುದ್ಧಿಜೀವಿಗಳು ನಮ್ಗೆ ಇದೇ ಬೇಕು ಇಂಥದೇ ಆಹಾರನೇ ಬೇಕು ಅಂತ ಕೇಳ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಹೊರತು ಬೇರೆ ಕಾರಣಕ್ಕೆ ಸಮಸ್ಯೆ ಅಲ್ಲ ಅದು. ಖಂಡಿತ ನಮಗೋಸ್ಕರ ಮಾಂಸಾಹಾರ ಕೇಳ್ತಾ ಇಲ್ಲ. ನಮ್ಮ ನೆಲದ ಬಾಡಿನ ಸಂಸ್ಕೃತಿಯನ್ನ ಬಂದಂತ ಅತಿಥಿಗಳಿಗೆ ಹಂಚ್ಬೇಕು. ಅದನ್ನ ಖಂಡಿತ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ, ಸಂತೃಪ್ತಿಯಾಗಿ ಹೋಗ್ಬೇಕು ಅಂತ. ಅದಕ್ಕೆ ಸಾಹಿತ್ಯ ಸಮ್ಮೇಳನದ ವೇದಿಕೆನೇ ಯಾಕೆ ಆಗ್ಬೇಕು ಸರ್? ಬೇರೆ ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಿ, ಗೆಟ್ ಟುಗೆದರ್ ಮಾಡಿ, ಇನ್ನೊಂದು ಫಂಕ್ಷನ್ ಅಲ್ಲಿ ಮಾಡ್ಬೋದಲ್ಲ? ಈಗ ಕೇಳಿ, ಆಹಾರ ಅವರವ್ರ ಆಯ್ಕೆ. ನಮ್ಮ ನೆಲದ ಸಂಸ್ಕೃತಿ ಬಾಡೇ ನಮ್ ಗಾಡು. ದಯಮಾಡಿ ಬಂದಂತ ಜನ ಖಂಡಿತ ಸಂತೋಷ ಪಟ್ಕೊಂಡು ಅತ್ಯಂತ ಪ್ರೀತಿಯಿಂದ ಊಟ ಮಾಡ್ತಾರೆ. ಅದು ನಮಗ್ ಗೊತ್ತು. ನಮಗೆ ನಾಡಿನ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ಜನ ಸಮುದಾಯ ಮಂಡಿಗೆ ಬಂದ್ರೆ ಮೊದಲು ಹುಡ್ಕದೆ ಮನೇಲಿ ಮಾಡ್ಕೊಂಡು ಅಡಿಗೆ ಮಾಡ್ತೀಯಪ್ಪ, ಹೋಟೆಲ್ ಊಟ ಕೊಡ್ತೀಯಪ್ಪ ಅಂತ. ಖಂಡಿತ ಅಂದ್ರೆ ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದು ಸಮಸ್ಯೆ ಅಂತ ಆಯ್ತು. ಭೇದ ಮಾಡಬಾರ್ದು. ಆಹಾರ ಅವ್ರ ಆಯ್ಕೆ. ಇಲ್ಲಿ ಒತ್ತಡ ಆಗ್ತಿಲ್ಲ. ಅಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ಪ್ರಗತಿಪರ ಚಿಂತಕರ ಬಾಯಲ್ಲಿ ಇಂಥ ಮಾತು ಬರ್ತಾ ಇದೆ, ನಂಗೆ ಆಶ್ಚರ್ಯ ಆಗುತ್ತೆ. ಸಾಹಿತ್ಯ ಸಮ್ಮೇಳನದ ಉದ್ದೇಶ ಏನು ನೋಡಿ? ಕಳೆದ ಸಾಹಿತ್ಯ ಸಮ್ಮೇಳನದಲ್ಲಿ, ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವ ಸಮ್ಮೇಳನಾಧ್ಯಕ್ಷರಾಗಿದ್ದಂಥ ಡಾಕ್ಟರ್ ದೊಡ್ಡರಂಗೇಗೌಡರನ್ನು ಮಾತು ಹೇಳ್ತಾರೆ, ಈಗ ಕನ್ನಡದ ಉಳಿವಿಗಾಗಿ ಗೋಕಾಕ್ ಚಳವಳಿಗಿಂತಲೂ ಕ್ರಾಂತಿಕಾರಿಕ ಚಳವಳಿಯ ಅಗತ್ಯವಿದೆ. ಸ್ವಾಮಿ, ಇದ್ರ ಬಗ್ಗೆ ಯಾವತ್ತಾರು ಚಿಂತೆ ಮಾಡಿದ್ದೀರಾ? ಬಂದಂಥ ಅತಿಥಿಗಳಿಗೆ ನಾವು ಬಾಡೂಟ ಆಗಬೇಕು, ಬಾಡೇ ನಮ್ಮ ಗಾಡು ಅಂತ ಹೇಳ್ತಾ ಇದ್ದೀರಲ್ಲ, ಕನ್ನಡದ ಉಳಿವಿಗಾಗಿ ನಿಮ್ದು ಏನ್ರಿ ಸ್ವಾಮಿ ಕೆಲಸ? ಮೊದಲು ಮಾಡ್ಬೇಕಾದ್ರೆ ನಿಜ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಒಂದು ತನ್ನದೇ ಆದಂಥ ಒಂದು ಫ್ರಾಗ್ರೆನ್ಸ್ ಅಂತ ನಾವು ಹೇಳ್ತೀವಲ್ಲ, ಮಣ್ಣಿನ ವಾಸನೆ ಇಟ್ಕೊಂಡಿರೋದು, ಆ ಸೊಗಡಿಟ್ಕೊಂಡಿರೋದು ಕನ್ನಡ ಭಾಷೆಯನ್ನು ಉಳಿಸ್ತಾ ಇರೋದು ನಿಜ. ಮಂಡ್ಯ ಪ್ರದೇಶ ಇವತ್ತು ಗ್ರಾಮೀಣ ಕನ್ನಡವನ್ನು
ಯಥಾವತ್ತಾಗಿ ಬಳಸ್ತಾ ಇದ್ದಾರೆ. ಜನಪದೀಯ ಕನ್ನಡ ಮಂಡ್ಯ ಭಾಷೆ ಜನ ಆಡ್ತಾರೆ. ಅದರ ಉಳಿವಿಗಾಗಿ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಬಾಯಲ್ಲಿ ಗಾಡೆ ನಮ್ಮ ಏನೋ ಬಾಡೆ ನಮ್ಮ ಗಾಡು. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ, ಎಷ್ಟು ಸರಿ ಇದು? ನಾನು ಹೇಳ್ತಿರೋದು ನೋಡಿ, ಊಟ ನಿಮ್ಮಿಚ್ಛೆ, ನಿಜ, ಊಟ ನಮ್ಮಿಚ್ಛೆ. ಅದು ನಮ್ಮ ಮನೆಯಲ್ಲಿ ನಮ್ಗೆ ಇಷ್ಟ ಬಂದ ಊಟ ಮಾಡ. ನಿಮ್ಮನ್ನ ಬಾಡಾರು ತಿನ್ನಿ, ಅನ್ನನಾರು ತಿನ್ನಿ, ಮುದ್ದೆನ ಯಾರು ನಿಮ್ಗೆ ಅದನ್ನು ಬೇಡ ಅನ್ನಲ್ಲ, ಯಾರು ಅದನ್ನು ನಿಷೇಧನೂ ಮಾಡಿಲ್ಲ. ಆದರೆ ಸಾರ್ವತ್ರಿಕ ವಿಷಯ ಬಂದಾಗ, ಓವರಾಲ್ ಆಗಿ ಬಂದಾಗ, ಹೌದಲ್ವಾ, ನಮಗಲ್ಲಿ ಮುಖ್ಯ ಆಗಿರಬೇಕಾಗಿರುವಂಥದ್ದು ಸಾಹಿತ್ಯದ ವಿಷಯಗಳು, ನಮ್ಮ ಭಾಷೆಯ ಅಳಿವು ಉಳಿವಿನ ಪ್ರಶ್ನೆ. ನಾವು ಅದರ ಬಗ್ಗೆ ಚಿಂತೆ ಮಾಡಬೇಕು. ಸಾಹಿತ್ಯ ಸಮ್ಮೇಳನದಲ್ಲಿ ಬಂದವರು ನಿಜ ಸ್ವಲ್ಪ ಹೊಟ್ಟೆಗೆ ಬಿದ್ದಾಗ ಮಾತ್ರ ಆ ಸಾಹಿತ್ಯದ ಬಗ್ಗೆಯೂ ಆಸಕ್ತಿ ಬರುತ್ತೆ. ಆ ಕಾರಣಕ್ಕಾಗಿ ಊಟದ ವ್ಯವಸ್ಥೆ ಮಾಡ್ತೀರಾ, ಸರಿ. ಎರಡನೇದು, ನೀವು ವ್ಯವಸ್ಥಿತವಾಗಬೇಕು ಅಂತ ನೀವೇ ಹೇಳ್ತಾ ಇದ್ರಿ ಸ್ವಾಮಿ. ನಾನು ಗಮನಿಸಿರೋ ಹಾಗೆ ಇದುವರೆಗೆ ಎಲ್ಲೆಲ್ಲಿ ಈ ಒಂದು ಏನು ಮಾಂಸಾಹಾರಿ ಊಟದ ವ್ಯವಸ್ಥೆ ಮಾಡಿರ್ತಾರೋ ಅಲ್ಲೆಲ್ಲ ಅವ್ಯವಸ್ಥೆ ಆಗಿದೆ ಅಂತ ನಾನು ಗಮನಿಸಿದ್ದೀನಿ. ಹೌದಲ್ವಾ? ಜನ ಮುಗಿಬೀಳ್ತಾರೆ. ಸಾಹಿತ್ಯದ ಚರ್ಚೆ ಆಗಬೇಕು, ಅಲ್ಲಿ ಮಾಂಸಾಹಾರ ವ್ಯವಸ್ಥೆ ಮಾಡಿ ಜನ ಹೋಗಲ್ಲಿ ಮುಗಿಬಿದ್ದು ಅವ್ಯವಸ್ಥೆ ಆಗಬೇಕು. ನೀವು ಏನನ್ನ ಬಯಸ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು? ಅವ್ಯವಸ್ಥೆ ತಪ್ಪು ಕಲ್ಪನೆ ಅಲ್ಲ ಶಂಕರಲಿಂಗೇಗೌಡ್ರೆ, ತಪ್ಪು ಕಲ್ಪನೆ ಅಲ್ಲ. ಒಂದು ಮಾತು ನೀವು ಗಮನಿಸಿರ್ತೀರಿ, ದಯವಿಟ್ಟು ಸ್ವಲ್ಪ ನೀವು ಯೋಚನೆ ಮಾಡಿ, ನೀವು ಬುದ್ಧಿವಂತರಿದ್ರೆ ಯೋಚನೆ ಮಾಡಿ ಮಾತಾಡಿ. ಎಲ್ಲೋ ಒಂದು ಊಟ ಹಂಚ್ತಿದ್ರೆ ಅಥವಾ ಇನ್ನೇನೋ ಅನ್ಸಿದ್ರೆ ಹೋಗಿ ಜನ ಕ್ಯೂ ಗಟ್ಲೆ ನಿಂತ್ಕೊಳ್ತಾರ್ರಿ. ಹಂಗನ್ಬಿಟ್ಟು ಒಂದ್ ಕಡೆ ನಾನ್ ವೆಜ್ ಆಗ್ತಿದ್ರೆ ಜನ ಹೋಗಿ ಹೇಗ್ ಮುಗಿ ಬೀಳ್ತಾರೆ ಅನ್ನೋದನ್ನ ನೀವು ನೋಡಿದಿರಿ, ನಾವು ನೋಡಿದೀವಿ. ನಾನ್ ಹೇಳೋದು, ನೀವು ಹೇಳಿದ್ರಿ ಆ ಮಣ್ಣಿನ ಊಟದ ರುಚಿ ಏನಿದೆ ಅದನ್ನ ನಾವು ಉಣ ಬಡಿಸ್ಬೇಕು ಅಂತ. ಆಯ್ತು, ಯಾಕೆ ವೆಜ್ ಅಲ್ಲಿ ಏನು ಇಲ್ವಾ? ಮಂಡ್ಯದಲ್ಲಿ ವೆಜ್ ಅಲ್ಲಿ ಏನು ಇಲ್ವಾ? ನಮ್ಮ ಮಂಡ್ಯದ್ದೇನೆ ಇದಕ್ ಬೇಡ ಸಾರು, ವೆಜ್ ಹಾಕಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಇದಕ್ ಬೇಡ ಸಾರು ನೀವು ಮಾಡಿದ್ರೆ ಬೇಡ. ಕನ್ನಡದ ಬಗ್ಗೆ ಜ್ಞಾನ ಕೊಡ್ರಿ, ಮಣ್ಣಿನ ಸೊಗಡಿನ ಬಗ್ಗೆ ಜ್ಞಾನ ಕೊಡಿ. ನಾಡು ನುಡಿ ಬಗ್ಗೆನೇ ಏನು ಮಾತಾಡಲ್ಲ, ನಾಡು ನುಡಿ ಬಗ್ಗೆ ತಿಳಿಸಿ ಅಲ್ಲ. ಖಂಡಿತ ಊಟ ದೊಡ್ಡದು ಮಾಡ್ತಾ ಇದೀರಲ್ಲ, ಆ ಅರಿವು ನಮಗಿದೆ. ಆ ಅರಿವು ಇದ್ದಿದ್ರೆ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಆ ಅರಿವು ಏನಾದ್ರು ನಿಮ್ಗೆ ಇದ್ದಿದ್ರೆ ನೀವು ಈ ತರ ಊಟದ ವಿಚಾರನ ದೊಡ್ಡದು ಮಾಡ್ತಾ ಇರ್ಲಿಲ್ಲ. ಆಮೇಲೆ ಎರಡನೇದು ಸರ್, ತಾವು ಅವಲೇ ಮಾತಾಡಿದ್ರಿ ಅಲ್ಲ ನಾನು ಶಂಕರಲಿಂಗೇಗೌಡ್ರೆ, ಭಾವಿಸ್ತಾ ಇರೋದಲ್ಲ, ನೀವು ಹೇಳ್ತಾ ಇರೋದು ಹಂಗಿದೆ. ಶಂಕರಲಿಂಗೇಗೌಡ್ರೆ, ತಮ್ಗೆ ಇನ್ನೊಂದು ಪ್ರಶ್ನೆ. ತಾವು ಹೇಳಿದ್ರಿ ಮದ್ಯ ನಿಷೇಧಿತ ವಸ್ತು ಅಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಇವತ್ತು ಹಳ್ಳಿಗಳಲ್ಲೂ ಕೂಡ ಬಾರ್ಗಳಿವೆ, ಮದ್ಯ ನಿಷೇಧ ಮಾಡಿದಾರ? ನಿಮಿಷ ಸರ್, ಹೇಳಿ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಮದ್ಯಪಾನ, ಧೂಮಪಾನ, ಗುಟ್ಕಾ ನಿಷೇಧವನ್ನ ಅಟ್ ದ ಸೇಮ್ ಟೈಮ್ ಒಂದು ಚುನಾವಣೆ ನಡೆಯುವಾಗ್ಲೂ ಎಲ್ಲಾದ್ರೂ ಬಾಡೂಟ ಹಾಕ್ತಾ ಇದ್ರೆ ಚುನಾವಣಾ ಅಧಿಕಾರಿಗಳು ಬಂದು ಅದನ್ನ ಕ್ಲೋಸ್ ಮಾಡಿಸ್ತಾರೆ ಸರ್. ಹಂಗಂತ ಅದು ನಿಷೇಧ ಆಗಿದೆ ಅಂತ ಅರ್ಥ ಅಲ್ಲ. ಅದು ನೀತಿ ಸಂಹಿತೆ ಜಾರಿಯಲ್ಲಿರ್ತದೆ. ಇದು ಅಷ್ಟೇ. ಯಾಕೆ ಒಂದು ವೆಜ್ ಊಟಕ್ಕೆ ಅದು ಆ ಪ್ರಾಬ್ಲಮ್ ಇಲ್ಲ, ನಾನ್ ವೆಜ್ ಮಾತ್ರ ಆ ಪ್ರಾಬ್ಲಮ್ ಇದೆ. ಯಾಕೆ ವೆಜ್ ಊಟನು ಕೂಡ ಜಾಸ್ತಿ ಜನ ಸೇರಿದ್ರೆ ಅದಕ್ಕೂ ಕೂಡ ಕ್ರಮ ತಗುತ್ತೆ ಚುನಾವಣಾ ಆಯೋಗ. ಎಲ್ಲದಕ್ಕೂ ಇದೆ ಸರ್, ಎಲ್ಲದಕ್ಕೂ ಇದೆ. ಅಲ್ಲಿಗೆ ಒಪ್ಕೊಳ್ತೀರಾ? ಒಂದೊಂದು ವಿಚಾರಕ್ಕೆ ಈಗ ಹೆಂಗೆ ಚುನಾವಣೆಗೆ ಒಂದು ನೀತಿ ಸಂಹಿತೆ ಅಂತ ನಿಮ್ಮ ಬಾಯಲ್ಲೇ ಬಂತು, ಒಂದೊಂದಕ್ಕೆ ಹೇಗೆ ಒಂದೊಂದು ನೀತಿ ಸಂಹಿತೆ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ, ಪ್ರತಿ ಕಾರ್ಯಕ್ರಮಗಳಿಗೂ ಆಚರಣೆಗೆ ಅದರದೇ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಸರ್. ವಿಧಾನಸೌಧದ ಬ್ಯಾಂಕ್ವೆಟ್ ಅಲ್ಲಿ ನಾನ್ ವೆಜ್ ಊಟ ಮಾಡಕ್ಕೆ ಅವಕಾಶ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಬಂದಂತ ಅತಿಥಿಗಳಿಗೆ ಒಂದು ಹೊತ್ತು ಮಾಂಸದ ಊಟ ಕೊಡಬೇಕು ಅಂತ ಆಸೆ ಪಟ್ರೆ ಅದು ಮಹಾನ್ ಅಪರಾಧನ? ಅಪರಾಧ ಅಲ್ಲ ಸರ್, ಅಪರಾಧ ಅಲ್ಲ, ವ್ಯವಸ್ಥೆ ಅವ್ಯವಸ್ಥೆ ಆಗತ್ತೆ. ಜನ ಸರ್ ಆಯ್ತು ಸರ್, ಸಾಹಿತ್ಯ ಸಮ್ಮೇಳನ ಇನ್ನೊಂದು ತಮ್ಮ ವಿಷಯಕ್ಕೆ ಬರ್ತೀನಿ ಸರ್. ಕಳೆದ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರು ಆ ಸಂದರ್ಭದಲ್ಲಿ 4 ನಿರ್ಣಯಗಳನ್ನು ಕೈಗೊಂಡಿದ್ರಿ. ಹಾವೇರಿಯಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಆ 4 ನಿರ್ಣಯಗಳಲ್ಲಿ ಇದುವರೆಗೆ ಯಾವುದಾದ್ರೂ ಒಂದು ನಿರ್ಣಯ ಜಾರಿಯಾಗಿದೆಯಾ? ಇದ್ರ ಬಗ್ಗೆ ಎಂದಾದರೂ ತಾವು ಚಕಾರ ಎತ್ತಿದ್ದೀರಾ? ಮೊದಲನೇ ನೋಡಿ ಹೇಳ್ತೀನಿ, ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ಮಸೂದೆಯನ್ನು ಈ ಕೂಡಲೇ ಆದ್ಯಾದೇಶದ ಮೂಲಕ ಜಾರಿಗೆ ತಂದು ಶಿಕ್ಷಣ, ನ್ಯಾಯಾಂಗ, ಆಡಳಿತದಲ್ಲಿ ಕನ್ನಡವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು. ಆಗಿದ್ಯಾ ಸ್ವಾಮಿ? ಶಂಕರಲಿಂಗೇಗೌಡ್ರೆ, ತಾವೇ ಧ್ವನಿ ಎತ್ತಿದ್ದೀರಾ ಇದ್ರ ಬಗ್ಗೆ? ನಂಬರ್ 2, ಮಹಾರಾಷ್ಟ್ರ ಗಡಿ ವಿವಾದ ಸಂಬಂಧ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನ ಮಾರ್ಗದರ್ಶನದಂತೆ ವಿಳಂಬವಿಲ್ಲದೆ ಕ್ರಮ ತೆಗೆದುಕೊಳ್ಳಬೇಕು. ಆಗಿದೆಯಾ? ಮೂರನೇದು, ಕನ್ನಡ ಇಂಪಾರ್ಟೆಂಟ್ ಆಗಿರೋದು ಕನ್ನಡ ಚಳವಳಿಗಾರರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯುವುದು. ಸ್ವಾಮಿ, ಜೀವ ತೈತಾ ಇದ್ದಾರೆ ಕನ್ನಡ ಚಳವಳಿಗಾರರು. ಅವ್ರ ಮೇಲೆ ಪ್ರತಿ ಸರಿ ಹೋರಾಟ ಮಾಡಿದಾಗ ಕೇಸ್ಗಳು ಹಾಕ್ತಾ ಇದ್ದಾರೆ. ಇದುವರೆಗೆ ಯಾರ್ಯಾರ್ದೋ ಕೇಸ್ಗಳು, ಯಾವ್ಯಾವುದೋ ರೀತಿಯ ಕೇಸ್ಗಳನ್ನ ವಾಪಸ್ ತಗೊಳುತ್ತೆ ಸರ್ಕಾರ.
ಕನ್ನಡ ಚಳವಳಿಗಾರರ ಮೇಲಿನ ಹೋರಾಟ ಮಾಡಬಾರಂಥವ್ರ ಮೇಲೆ ಕೇಸ್ನ ಇದುವರೆಗೂ ವಾಪಸ್ ತಗೊಂಡಿಲ್ಲ. ಬಾಡೇ ನಮ್ಮ ಗಾಡು ಅನ್ನುವಂಥವ್ರೆ ಕನ್ನಡ ಚಳವಳಿಗಾರರ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಯಾಕೆ ಯಾಕೆ ಅವ್ರ ಕೇಸ್ನ ವಾಪಸ್ ತಗೊಳ್ಳೋಕೆ ನೀವು ಯಾಕೆ ಪ್ರಯತ್ನ ಮಾಡ್ತಿಲ್ಲ? ಕೆಲಸ ಮಾಡ್ತಿರೋದು ಸರ್, ನಿರ್ಣಯ ಆಗಿದೆ, ಸಾಹಿತ್ಯ ನಿರ್ಣಯ ಆಗಿದೆ. ಶಂಕರಲಿಂಗೇಗೌಡ್ರೆ, ನೋಡಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಶಂಕರಲಿಂಗೇಗೌಡ್ರೆ, ಮೇಡಮ್ ಒಂದೇ ಒಂದು ದಯಮಾಡಿ ಕೇಳಿ. ಸರ್, ಇನ್ನೂ ಒಂದು ನಿರ್ಣಯ ಸರ್, ಹಿಂದಿ ಅಥವಾ ಇನ್ಯಾವುದೇ ಭಾಷೆಯನ್ನು ಕನ್ನಡದ ಮೇಲೆ ಹೇರಲು ಬಿಡಬಾರದು. ಕಲ್ಪನೆ ದಯವಿಟ್ಟು ತೆಗಿರಿ ತಲೆಯಿಂದ. ಶಂಕರಲಿಂಗೇಗೌಡ್ರೆ, ಒಂದ್ ನಿಮಿಷ, ನನ್ನ ಕೆಲವು ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತೀನಿ. ಫಸ್ಟ್ ಆಫ್ ಆಲ್, ನೀವೆಲ್ಲ ಸಾಹಿತ್ಯಾಸಕ್ತರಿದ್ದೀರಿ, ಪ್ರಗತಿಪರ ಚಿಂತಕರಿದ್ದೀರಿ. ಯಾವ್ಯಾವ ವಿಚಾರದಲ್ಲಿ ಈ ಸಾಹಿತ್ಯ ಸಮ್ಮೇಳನ ಸಮಯದ ಹೊರತುಪಡಿಸಿ ಬೇರೆ ಯಾವ ಸಮಯದಲ್ಲಿ ಏನೇನಕ್ಕೆ ಹೋರಾಟ ಮಾಡಿದ್ದೀರಿ ಸರ್? ನಾಡು ನುಡಿಯ ವಿಚಾರ ಬಂದಾಗ, ಪ್ರತಿ ಕಾವೇರಿ ಚಳವಳಿ ಬಂದಾಗಲೂ ಕೂಡ ನಮ್ಮ ಜಿಲ್ಲೆ, ನಮ್ಮ ನೆಲ, ನನ್ನ ಪ್ರಶ್ನೆ ಮತ್ತೆ ನಾನು ನಿಮ್ಗೆ ಪ್ರಶ್ನೆ ಮಾಡ್ತಿದ್ದೀನಿ ಸರ್. ಮತ್ತೆ ಅಲ್ಲೊಂದು ಉಪ ಪ್ರಶ್ನೆ ಇದೆ. ನಾಡು ನುಡಿ ಅಂತಂದ್ರೆ ಬರೀ ಕಾವೇರಿ ಮಾತ್ರನಾ? ಕೃಷ್ಣ ಇಲ್ವಾ? ನುಡಿ, ಜಲ, ಭಾಷೆ ಕೇಳಿ. ಹೋರಾಟ ಕೃಷ್ಣ ಇಲ್ವಾ? ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆ ಇಲ್ವಾ? ಮಹಾರಾಷ್ಟ್ರ ಗಡಿ ವಿವಾದ ಇಲ್ವಾ? ಮೇಡಮ್ ಕೇಳಿ, ನಾವು ಹೋರಾಟದ ವಿಷಯಕ್ಕೆ ಬಂದ್ರೆ 99ನೇ ಇಸ್ವಿನಲ್ಲಿ ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ರಾಮೀಣ ಕೃಪಾಂಕವನ್ನು ಸರ್, ಇವತ್ತಿನ ದಿನದ ಮಾತಾಡಿ ಸರ್. ಸರ್, ಲೆಟ್ ಅಸ್ ಸ್ಪೀಕ್ ಆನ್ ಟುಡೇಸ್ ಇಶ್ಯೂ ಸರ್. ಇವತ್ತಿನ ಕಥೆ ಹೇಳಿ ಸರ್, ಇವತ್ತಿನ ಜನರ ಸಮಸ್ಯೆ ಕನ್ನಡ ಹೇಳಿ ಸರ್. ಮಾಧ್ಯಮದ ಶಾಲೆಗಳು ಮುಚ್ಚೋಗ್ತವೆ. ಹೋರಾಟ ಮಾಡ್ಕೋಬೇಕು. ಕನ್ನಡ ಮಾಧ್ಯಮದ ಸರಿ ಸರ್, ಆಯ್ತು ಸರ್. ನಂದು ಒಂದು ಪ್ರಶ್ನೆ ಇನ್ನೊಂದಿದೆ ಸರ್. ಮಂಡ್ಯದಲ್ಲೇ ತಗೊಳ್ಳಿ ಸರ್. ಮಂಡ್ಯ ಊಟ ಮಾಡಬೇಕು ಅಂತ ಕೇಳ್ತಾ ಇದೀರಲ್ಲ, ಮಂಡ್ಯದ ಎಷ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ನೀವು ಏನೇನ್ ಕ್ರಮ ತಗೊಂಡಿದ್ದೀರಿ ಹೇಳಿ ಸರ್? ನಮ್ಮೂರ್ ಶಾಲೆ ಬಂದು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ದ್ಯಾಪ್ತಂದ್ರ ಅಂತ ಅಂದ್ರೆ ನಾಡು ನುಡಿ ಅಂತಂದ್ರೆ ಕೇವಲ ನಿಮ್ಮೂರಿನ ಶಾಲೆ ಮಾತ್ರ. ಕೇಳಿ, ಮೊದಲು ನಮ್ಮನೆಲ್ಲ ಸ್ವಚ್ಛಗೊಳಿಸ್ಕೊಬೇಕು. ಇದು ಅಷ್ಟೇ. ನಿಮ್ಮ ಆಹಾರದ ಆಸಕ್ತಿ ನಿಮ್ಮ ಮನೆಗೆ ಸೀಮಿತವಾಗಿರ್ಬೇಕೇ ಹೊರತು ಅದು ಎಲ್ರಿಗೂ ಕೂಡ ಅನ್ವಯ ಆಗಬಾರದು. ಊಟದಲ್ಲಿ ನೀವು ಮಾಂಸಾಹಾರಿಗಳನ್ನ ಬಹಳ ನಿಕೃಷ್ಟ. ಖಂಡಿತವಾಗ್ಲೂ ಇಲ್ಲ ಸರ್. ಸರ್, ನಾನು ನಾನ್ ವೆಜಿಟೇರಿಯನ್. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೀವು ಅನ್ಯತಾ ಭಾವಿಸ್ತಾ ಇದ್ದೀರಿ, ಖಂಡಿತವಾಗ್ಲೂ ಇಲ್ಲ. ಶಂಕರಲಿಂಗೇಗೌಡ್ರೆ, ಊಟ ತನ್ನಿಚ್ಛೆ, ನೋಟ ಪರ್ರಿಚ್ಛೆ ಕರೆಕ್ಟು. ನನಗಿಷ್ಟವಾದ್ದು ಸಸ್ಯಾಹಾರವೋ ಮಾಂಸಾಹಾರವೋ ಸ್ವೀಕಾರ ಮಾಡಬೇಕಾಗಿರೋದು ನನ್ನ ಇಷ್ಟ. ನೀವು ನಿಮಗೆ ಮಾಂಸಾಹಾರ ಇಷ್ಟ ಅಂತ ಹೇಳ್ಬಿಟ್ಟು ಸಸ್ಯಾಹಾರಿಯಾದವರ ಮೇಲೆ ಮಾಂಸಾಹಾರವನ್ನ ಹೇರುವಂತ ಪ್ರಯತ್ನ ಮಾಡ್ತಿರೋದು ಎಷ್ಟು ಸರಿ? ಶಂಕರಲಿಂಗೇಗೌಡ್ರೆ, ಒಂದು ಇಲ್ಲಿ ಓವರ್ ಆಲ್ ಕಾನ್ಸೆಪ್ಟ್ ಇಷ್ಟೇ. ಒಂದು ನಿಮಿಷ ಇರಬೇಕು. ಊಟ ಮಾಡೋರು ಆಯ್ಕೆ ಸರ್. ಒಟ್ಟಾರೆ ಈ ವಿಚಾರದ ಸಾರಾಂಶ ಇಷ್ಟೇನೆ. ಒಂದು ಹೇಳ್ತಾ ಇದೀವಿ, ಅಲ್ಲಿ ಕನ್ನಡ ಹಬ್ಬ, ನುಡಿ ಜಾತ್ರೆ, ನುಡಿ ಹಬ್ಬ ಅಂದಾಗ ನಾಡು ನುಡಿ ಜಲದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾಗಿರುವಂತ ಜವಾಬ್ದಾರಿ ಸಾಹಿತಿಗಳ ಮೇಲೂ ಇದೆ ಸರ್. ಖಂಡಿತವಾಗ್ಲೂ ಇದೆ. ಹಂಗಂದ್ಬಿಟ್ಟು ಊಟಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಅದು ವೆಜ್ ಆಗಿರ್ಲಿ ನಾನ್ ವೆಜ್ ಆಗಿರ್ಲಿ, ಊಟಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಒಂದು ಕಾರ್ಯಕ್ರಮ ಅಂದಾಗ ಮಿನಿಮಮ್ ಏನ್ ಒಳ್ಳೆ ಊಟ ಮಾಡಿಸ್ಬೇಕು ಅದು ಖಂಡಿತವಾಗ್ಲೂ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ಬೇಸಿಕ್ ಸಣ್ಣ ಕಾರ್ಯಕ್ರಮ ಆದ್ರೂ ಮಾಡ್ತಾರೆ. ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಮಾಡೇ ಮಾಡ್ತಾರೆ ಸರ್. ಊಟವೆಲ್ಲ ಮಾಂಸ ಅಂತ ಹೇಳ್ತಿಲ್ಲ ನಾವು. ಊಟದೊಳಗಡೆ ಮಾಂಸಾಹಾರನೂ ಇರ್ಬೇಕು. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಬಂದವರಿಗೆ ಸಾಹಿತ್ಯದ ಆಸಕ್ತಿ ಕೊಡ್ಬೇಕಾ ನೀವು, ಅಥವಾ ಅದ್ರ ಬಗೆಗಿನ, ಅಥವಾ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನೀವು ತಿಳಿಸ್ಕೊಡ್ಬೇಕಾ? ಆ ಮಣ್ಣಿನ ಸೊಗಡಿನ ಬಗ್ಗೆ ತಿಳಿಸ್ಬೇಕಾ? ಸಾಹಿತ್ಯದ ಬಗ್ಗೆ, ನಾಡು ನುಡಿ ಉಳಿಸೋದ್ರ ಬಗ್ಗೆ, ಸರ್ಕಾರಿ ಶಾಲೆ ಉಳಿಸೋದ್ರ ಬಗ್ಗೆ ಎಲ್ಲವೂ ಒಂದು ಊಟದ ಹಬ್ಬ ಅಂತ ಒಂದು ಮಾಡಿ ಸರ್. ಅವಾಗ ಮೇಡಮ್ ಊಟಕ್ಕಂತೂ ಸಮಯ ತಗೊಳ್ತಾರೆ, ಊಟ ಮಾಡೇ ಮಾಡ್ತಾರೆ. ಅದ್ರೊಳಗಡೆ ಮಾಂಸಾಹಾರ ಇಲ್ಲಿ ಊಟ ಮಾಡಿ ಯಾರು ಮಾಡ್ತಿಲ್ವಲ್ಲ, ನಾವು ತಿನ್ಲೇಬೇಕಿದ್ದನ್ನ ಅಂತ. ಎಷ್ಟು ಹೋರಾಟಗಳಿಗೆ ಧ್ವನಿಯಾಗಿದ್ದೀರಿ, ಎಷ್ಟು ಸಮಸ್ಯೆಗಳ ಬಗೆಹರಿದಿದಾವೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಸರ್. ಇದಕ್ಕೆ ಕೊಡ್ತಿರೋ ಅಷ್ಟು ಚರ್ಚೆ, ಇದಕ್ಕೆ ಮಾಡ್ತಿರೋ ಅಷ್ಟು ಇಂಪಾರ್ಟೆನ್ಸ್ ಅದಕ್ಕೂ ಕೊಡಿ ಸರ್ ದಯವಿಟ್ಟು. ಇಟ್ಸ್ ಅ ರಿಕ್ವೆಸ್ಟ್. ಈ ಮಂಡ್ಯದಲ್ಲಿ ಈ ಕಿಡಿ ಒತ್ತಲಿಕ್ಕೆ ಕಾರಣ ಸನ್ಮಾನ್ಯ ಶ್ರೀ ಮಹೇಶ್ ಜೋಶಿ ಅವರು. ಸರ್, ನಾವ್ ಯಾವ ವ್ಯಕ್ತಿಗಳನ್ನ ದೂಷಿಸ್ತಾ ಇಲ್ಲ ಸರ್, ನಮಗೂ ನಾವ್ ಏನು ಹೇಳ್ತಾ ಇಲ್ಲ. ಬಟ್ ಇನ್ನೊಂದು ವಿಷಯ, ಸರ್, ಏನ್ ಊಟ ಹಾಕ್ಬೇಕು ಏನ್ ಊಟ ಮಾಡಬಾರದು ಅನ್ನೋದನ್ನ ಡಿಸೈಡ್ ಮಾಡೋರು ಸಮ್ಮೇಳನಾಧ್ಯಕ್ಷರೋ ಅಥವಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೋ ಅಥವಾ ಸ್ವಾಗತ ಸಮಿತಿಯವರೋ ಸರ್? ಜಿಲ್ಲಾಡಳಿತವೋ ನಿರ್ಧಾರ ಮಾಡೋದು ಯಾರು ಸರ್? ನಾನು ನೇರ ಪ್ರಶ್ನೆ ತಗೊಂಡು ಕೇಳ್ತಾ ಇದ್ದೀನಿ. ಇಲ್ಲಿ ಮಹೇಶ್ ಜೋಶಿ ಅಥವಾ ಗೌರು ಚನ್ನಬಸಪ್ಪನವರು ಅವ್ರು ಹೆಂಗ್ ಹೊಣೆ ಆಗ್ತಾ ಇದ್ರಲ್ಲಿ? ಅಲ್ಲ, ಅವ್ರ ಹೊಣೆ ನೇರವಾಗಿ ಅಂದ್ರೆ ನೀವು ಯಾವುದೋ ಇನ್ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಇನ್ನೇನನ್ನೋ ಹೇಳ್ಕೊಂಡು ಹೋಗಿ
ಇದನ್ನ ಯಾವ ರೀತಿ ಒಪ್ಕೊಳ್ಳೋಕೆ ಸಾಧ್ಯ ಒಂದು ಆಗುತ್ತೆ? ಸಾಹಿತ್ಯ ಸಮ್ಮೇಳನನ ಆರಂಭದಲ್ಲೇ ಏನಾದ್ರೂ ಒಂದು ತೊಡಕಾಗ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ಏನಾದ್ರೂ ಒಂದು ತಂದಿಡಬೇಕು. ನಮಗೆ ಮೇಡಮ್ ಸಾಹಿತ್ಯ ಸಮ್ಮೇಳನ ಅದಕ್ಕೆ ರಿಜಿಸ್ಟರ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಕಲ್ಲ. ನಾವು ಇದನ್ನ ಪ್ರತಿಪಾದಿಸ್ತಾ ಇದ್ದೀವಿ. ನೋಡೋಣ ಸರ್ ಯಾವ ರೀತಿ ಒಳ್ಳೆ ರೀತಿ ಯಶಸ್ವಿ ಮಾಡ್ತೀರಿ ಅಂತ ಕಾದ್ ನೋಡ್ತೀವಿ ಸರ್. ಥ್ಯಾಂಕ್ ಯು. ಪವರ್ ಟಿವಿ ಜೊತೆ ಮಾತನಾಡಿದ್ವಿ ಅರುಣ್ ಸರ್. ಕ್ವಿಕ್ ಆಗಿ ಲಾಸ್ಟ್ ರಿಯಾಕ್ಷನ್, ವೆರಿ ಕ್ವಿಕ್ಲಿ ಇನ್ ಫ್ಯೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಾಹಿತ್ಯ ಸಮ್ಮೇಳನ ಸಾಹಿತ್ಯದ ರಸದೌತಣವನ್ನು ಕೊಡುವಂಥ ಒಂದು ವೇದಿಕೆ ಆಗಬೇಕೇ ಹೊರತು ನಾವೇನು ತಿನ್ನಬೇಕು ಅನ್ನೋದಲ್ಲ. ಹೊಟ್ಟೆ ಪೂಜೆ ಮುಖ್ಯ ಅಲ್ಲ, ಮೆದುಳಿನ ಪೂಜೆ ಮೊದಲಾಗಲಿ. ಸಾಹಿತ್ಯದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಚರ್ಚೆಗಳಾಗಬೇಕು. ಅಲ್ಲಿ ಏನೋ ತಿಂತೀವಿ ಅಂದರೆ ನೀವು ಉದ್ದೇಶ ಏನು ಅನ್ನೋದು ಇದೆಲ್ಲ ಅರ್ಥ ಆಗ್ತಾ ಇದೆ. ನಿಮಗೆ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಊಟದ್ದೇ ಚಿಂತೆ ಆದರೆ ದಯಮಾಡಿ ಬೀಗರೂಟ ಅರೇಂಜ್ ಮಾಡ್ಕೊಳ್ಳಿ. ಬೀಗರೂಟದಲ್ಲಿ ಏನು ಬೇಕಾದ್ರೂ ನೀವು ಊಟ ಮಾಡ್ಕೊಳ್ಳಿ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕಷ್ಟೇ ಪ್ರಾಧಾನ್ಯತೆ ಕೊಡಿ. ಇದಿಷ್ಟೇ ನನ್ನ ಕಳಕಳಿಯ ಮನವಿ.